ನೆನೆಯ ದಾಳಿಯಲ್ಲಿ ತಾಯ್ನಾಡಿಗೆ ಬರಲಿರೋ ಮೃತ ವ್ಯಕ್ತಿಗಳ ಮೃತದೇಹಗಳು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಹತ್ಯೆಯಾಗಿರುವಂತಹ 3 ಜನ ಕನ್ನಡಿಗರ ಮೃತದೇಹ ಕರ್ನಾಟಕಕ್ಕೆ ಬರಲಿದೆ. ಭರತ್ ಭೂಷಣ್ ಮೃತದೇಹ ಇವತ್ತು ಮಧ್ಯಾಹ್ನ 3 ಗಂಟೆಗೆ ರವಾನೆಯಾಗುತ್ತೆ. ಅಲ್ಲಿಂದ ಶ್ರೀನಗರದಿಂದ ಬೆಂಗಳೂರಿಗೆ ಮಧ್ಯಾಹ್ನ 3 ಗಂಟೆಗೆ ಭರತ್ ಭೂಷಣ್ ಅವರ ಮೃತದೇಹ ರವಾನೆಯಾಗುತ್ತೆ. 6E3105 ಈ ವಿಮಾನದ ಮೂಲಕ ಮೃತದೇಹವನ್ನ ರವಾನೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ. ಸದ್ಯಕ್ಕೆ ಪಹಲ್ಗಾಮ್ ಅದಾದ ನಂತರ ಶ್ರೀನಗರಕ್ಕೆ ಆ ಮೃತದೇಹಗಳನ್ನ ಶಿಫ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ಏರ್ ಲಿಫ್ಟ್ ಪ್ರಕ್ರಿಯೆ ಕೂಡ ಶುರುವಾಗುತ್ತೆ. ಸದ್ಯಕ್ಕೆ ಆ ಸುಂದರ ಕುಟುಂಬದ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ವಿಜಯ್ ಅವರು ರಾಜಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರಂತೆ. ರಾಜಸ್ಥಾನಕ್ಕೆ ಹೋಗಿದ್ದಿದ್ರೆ ಬಹುಶಃ ಇವರ ಜೀವ ಉಳಿತಿತ್ತೇನೋ ಅಂತ ಮಾಧ್ಯಮದ ಜೊತೆ ಮಾತಾಡ್ತಾ ಸಂದರ್ಭದಲ್ಲಿ ಪಲ್ಲವಿ ಅವರು ಕಣ್ಣೀರು ಹಾಕ್ತಿದ್ರು. ಅವ್ರಿಗೆ ಅಗಾಧವಾಗಿರುವಂತಹ ನೋವು ಇದು. ಯಾಕಂದ್ರೆ ಒಂದು ಗಂಡನಿಲ್ಲ ಅನ್ನೋದನ್ನ ನಂಬೋದಕ್ಕೇನೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದ್ ಸ್ವಲ್ಪ ದಿನ ಖುಷಿಯಾಗಿದ್ ಬರೋಣ, ನಾವು ಕರ್ನಾಟಕದಲ್ಲಿದ್ದೀವಿ, ಬೇಸಿಗೆ ಆರಂಭವಾಗಿದೆ, ಇಲ್ಲಿನ ಬಿಸಿ ವಾತಾವರಣ, ಇದರ ವಿರುದ್ಧವಾಗಿ ಜಮ್ಮು ಕಾಶ್ಮೀರಕ್ಕೆ ಹೋಗೋಣ, ಸೊ ಅದು ಪ್ರವಾಸಿಗರ ಸ್ವರ್ಗ ಅಂತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಈಗ ಪ್ರವಾಸಿಗರ ಸ್ವರ್ಗ ನರಮೇಧದ ಭೂಮಿಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.